ಯಲಹಂಕದಲ್ಲಿ ನಡೆಯುತ್ತಿರುವಂತಹ ಏರ್ ಶೋನಲ್ಲಿ ದೊಡ್ಡ ದೊಡ್ಡ ಏರ್ಕ್ರಾಫ್ಟ್ಗಳನ್ನು ನೋಡಿದ್ವಿ. ರಷ್ಯಾದಿಂದ ಬಂದಿರುವಂತಹ, ಅಮೆರಿಕದಿಂದ ಬಂದಿರುವಂತಹ ಏರ್ಕ್ರಾಫ್ಟ್ಗಳನ್ನು ನೋಡಿದ್ವಿ. ದೊಡ್ಡ ಬೃಹತ್ ಗಾತ್ರದ ಏರ್ಕ್ರಾಫ್ಟ್ಗಳನ್ನು ನೋಡಿದ್ವಿ. ಈ ಏರ್ಕ್ರಾಫ್ಟ್ಗಳಲ್ಲಿ ಬಳಸುವಂತಹ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು, ಸೂಕ್ಷ್ಮ ವಸ್ತುಗಳನ್ನು ಕೂಡ ಏರ್ಕ್ರಾಫ್ಟ್ನ ಈ ಒಂದು ಏರ್ ಶೋನ ಪ್ರದರ್ಶನದಲ್ಲಿ ಇಡಲಾಗಿದೆ. ಸದ್ಯಕ್ಕೆ ನಾನು ಸ್ಯಾಟಲೈಟ್ನಲ್ಲಿ ಬಳಸುವಂತಹ, ಏರ್ಕ್ರಾಫ್ಟ್ನಲ್ಲಿ ಬಳಸುವಂಥ ಕೆಲವೊಂದಿಷ್ಟು ಸಾಧನಗಳನ್ನು ತೋರಿಸ್ತಾ ಇದ್ದೀನಿ. ಇದು ಭಾರತದ ಅತಿ ದೊಡ್ಡ ಇಂಟಿಗ್ರೇಟೆಡ್ ಹೆರ್ಮೆಟಿಕ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರರ್ ಅವರು ತಯಾರಿಸಿರುವಂಥ, ನಮ್ಮ ಕರ್ನಾಟಕದ ಒಂದಿಷ್ಟು ಬ್ರ್ಯಾಂಡ್ಗಳನ್ನು ಸೃಷ್ಟಿಸುವಂತಹ ಒಂದಿಷ್ಟು ಕಂಪನಿಯವರು ಮಾಡಿರುವಂಥದ್ದು. JJ ಗ್ಲಾಸ್ಟ್ರೋನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿಯವರು ಈ ಒಂದು ಕಾಂಪೊನೆಂಟ್ಸನ್ನು ಮಾಡ್ತಾರೆ. ಭಾರತದಲ್ಲಿ ಯಾರೂ ಕೂಡ ಕಾಂಪೊನೆಂಟ್ಸನ್ನು ಮಾಡೋದಿಲ್ಲ. ನಾವು ಹೊರದೇಶಗಳಿಂದ ಇಸ್ರೋ ಆಗಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳು ಇವತ್ತು ಈ ಥರದ ಕಾಂಪೊನೆಂಟ್ಸ್ಗಳನ್ನು ದೇಶಗಳಿಂದ ಆಮದು ಮಾಡಿಕೊಳ್ತೀವಿ. ಆದರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಭಾರತದಲ್ಲೇ ತಯಾರಿಸುವಂಥ ಒಂದಿಷ್ಟು ಕೆಲಸವನ್ನು ಈ ಒಂದು ಕಂಪನಿಯವರು ಮಾಡ್ತಾ ಇದ್ದಾರೆ. ಜೊತೆಗೆ ನೀವು ಇದನ್ನೆಲ್ಲ ನೋಡ್ತಾ ಇದ್ದೀರಾ, ಇದೆಲ್ಲ ಬಂಗಾರದ ಬಣ್ಣದಲ್ಲಿದೆ. ಅಷ್ಟೇ ಅಲ್ಲ, ಇದೆಲ್ಲ ಕೂಡ ಬಂಗಾರದ್ದೇ, ಪ್ಯೂರ್ ಗೋಲ್ಡ್. 99.9% ಗೋಲ್ಡ್. ಇದು ಪ್ಯೂರ್ ಗೋಲ್ಡ್. ಆ ಗೋಲ್ಡ್ನ ಮುಂದೆ ಇರೋದು ನಾವು. ಬಂಗಾರಕ್ಕೆ ಬೇರೆ ರೇಟ್ ಜಾಸ್ತಿ ಆಗಿದೆ. ಸರ್, ಇದು ಏನೇನು ಅಂತ ನನಗಂತ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ, ನೀವು ಎಕ್ಸ್ಪ್ಲೇನ್ ಮಾಡಿ ಸರ್. ಏನೇನು ಅದು, ಏನಕ್ಕೆ ಯೂಸ್ ಆಗುತ್ತೆ ಏರ್ಕ್ರಾಫ್ಟ್ನಲ್ಲಿ, ಜೊತೆಗೆ ಸ್ಯಾಟಲೈಟ್ಗಳಲ್ಲಿ ಬಳಸ್ತೇವೆ ಅಂತ ಹೇಳ್ತೀರಾ? ನಮಸ್ತೆ, ನನ್ನ ಹೆಸರು ನವೀನ್ ಅಂತ. ನಾನು JJ ಗ್ಲಾಸ್ಟ್ರಾನಿಕ್ಸ್ನ ಬಿಸ್ನೆಸ್ ಡೆವಲಪ್ಮೆಂಟ್ ಟೇಕ್ ಕೇರ್ ಮಾಡ್ತೀನಿ. ನಾವು 45 ವರ್ಷದಿಂದ ಬ್ಯಾಂಗ್ಳೂರು ಬೇಸ್ಡ್ ಕಂಪ್ನಿ. ನಾವು ನಮ್ಮ ಪ್ರಾಡಕ್ಟ್ಸ್ನ ಉತ್ಪಾದನೆಗಳನ್ನ ಆಲ್ ಓವರ್ ದ ವರ್ಲ್ಡ್ ಸಪ್ಲೈ ಮಾಡ್ತೀವಿ. ಅಮೇರಿಕಾ ಇರ್ಬೋದು, ಜರ್ಮನಿ ಇರ್ಬೋದು, ಈ ನಡುವೆ ರಷ್ಯಾ ಇರ್ಬೋದು. ನೀವು ಎಲ್ಲಿ ವಾರ್ ನಡೀತಾ ಇದೆ ಅಲ್ಲಿ ನಮಗೆ ಬಿಸ್ನೆಸ್ ನಡೆಯುತ್ತೆ. ನಾವು ನಾಟ್ ಓನ್ಲಿ ಸಪೋರ್ಟ್ ದ ಡಿಫೆನ್ಸ್ ಇಂಡಸ್ಟ್ರಿ ಆರ್ ಏರೋಸ್ಪೇಸ್ ಇಂಡಸ್ಟ್ರಿ, ಮೆಡಿಕಲ್ ಇಂಡಸ್ಟ್ರಿಗೂ ನಮ್ಮದು ಬೇಕಾಗುತ್ತೆ ಕಾಂಪೊನೆಂಟ್ಸು. ನಮ್ಮ ಈ ಕಾಂಪೊನೆಂಟ್ಸ್ ಏನಿದೆ, ಇದನ್ನು ಹೈಬ್ರಿಡ್ ಪ್ಯಾಕೇಜಸ್ ಅಂತ ನಾವು ಹೇಳ್ತೀವಿ. ಈ ಹೈಬ್ರಿಡ್ ಪ್ಯಾಕೇಜಸ್ಸಲ್ಲಿ ಯಾವುದೇ ಸಿಸ್ಟಮ್ ಇರ್ಬೋದು, ನೀವೀಗ ಏರ್ಕ್ರಾಫ್ಟ್ ನೋಡಿರ್ಬೋದು, ಸ್ಯಾಟಲೈಟ್ ನೋಡಿರ್ಬೋದು, ಯಾವುದೇ ಒಂದು IoT ಡಿವೈಸ್ ಇದೆ ಅಂದರೆ ಅವರ ಸರ್ಕ್ಯೂಟ್ನ ನಮ್ಮ ಕಾಂಪೊನೆಂಟ್ ಒಳಗಡೆ ಅವರು ಯೂಸ್ ಮಾಡ್ತಾರೆ. ಈ ನಮ್ಮ ಪ್ರಾಡಕ್ಟ್ ಹೇಗೆ ಯೂಸ್ ಆಗುತ್ತೆ ಅಂದರೆ, ಇದರೊಳಗಡೆ ನೀವು ಆಚೆ ಕಡೆ ಏನೇ ಟೆಂಪ್ರೇಚರ್ ಇರ್ಬೋದು, 700 ಡಿಗ್ರಿ ಇರ್ಬೋದು, ಇಲ್ಲ ಪ್ರೆಷರ್ ಬಂದು 1400 ಬಾರ್ಸ್ವರೆಗೂ ಇರ್ಬೋದು. ಅಷ್ಟು ಪ್ರೆಷರು, ಅಷ್ಟು ಟೆಂಪ್ರೇಚರ್ನ ಇದು ತಡ್ಕೊಳ್ಳುತ್ತೆ. ಮತ್ತು ಲೀಕ್ ಟೆಸ್ಟ್ ಇರ್ಬೋದು, 10⁻⁸ ಹೀಲಿಯಂ ಲೀಕ್ ಟೆಸ್ಟ್ ಇದು ತಡ್ಕೊಳ್ಳುತ್ತೆ. ಸೊ ಈ ಥರ ಕೆಪಬಿಲಿಟಿ ಇರೋ ಪ್ರಾಡಕ್ಟ್ನ ಇಡೀ ಇಂಡಿಯಾದಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಮ್ಯಾನುಫ್ಯಾಕ್ಚರ್ ಮಾಡೋರು ಯಾರೂ ಇಲ್ಲ. ಆ್ಯಂಡ್ ಬಿಕಾಸ್ ಆಫ್ ಮೋದಿಜಿ ಅವರ ಮೇಕ್ ಇನ್ ಇಂಡಿಯಾಯಿಂದ ಮೊದಲೆಲ್ಲ ನಮ್ಮ ಕಂಪ್ನೀಸ್ ಏನಿದ್ದಾವೆ, BEL, HAL, DRDO, ಇಸ್ರೋದವರು, ಇವರೆಲ್ಲ ಹೊರ ದೇಶದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ರು. ಇದರದ್ದು ಕಾಸ್ಟ್, ಫಾರ್ ಎಕ್ಸಾಂಪಲ್, ಹೊರ ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕು ಅಂದರೆ ಮಿನಿಮಮ್ ಇದ್ರ ಕಾಸ್ಟ್ ಬಂದು 5 ಲಕ್ಷ ಆಗುತ್ತೆ. ಇವತ್ತು ಮೇಕ್ ಇನ್ ಇಂಡಿಯಾ ಆಗಿ 1 ಲಕ್ಷಕ್ಕೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ನಾವಿಲ್ಲಿ ಅದು ಇಂಡೈರೆಕ್ಟ್ಲಿ ಎಲ್ಲ ಗೌರ್ಮೆಂಟ್ PSUಸ್ಗೆ ಕಾಸ್ಟ್ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗ್ತಿದೆ. ಮೇಕ್ ಇನ್ ಇಂಡಿಯಾ ಪ್ರಮೋಟ್ ಆಗ್ತಾ ಇದೆ. ನಮಗೂ ಕೂಡ ಬಿಸ್ನೆಸ್ ಆಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಇದೆ. ವಿ ಥ್ಯಾಂಕ್ಸ್ ಟು ಮೋದಿಜಿ ಆ್ಯಂಡ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಆಲ್ಸೋ ಕರ್ನಾಟಕ ಗೌರ್ಮೆಂಟ್ ಈಸ್ ಆಲ್ಸೋ ಸಪೋರ್ಟಿಂಗ್ ಅಸ್. ಕರ್ನಾಟಕ ಗೌರ್ಮೆಂಟ್ನ ನಾವು ಸ್ಪೇಸ್ ಕೇಳಿದ ತಕ್ಷಣ ನಮಗೆ ಫ್ರೀಯಾಗಿ ಸ್ಪೇಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಿ ಥ್ಯಾಂಕ್ಸ್ ಫಾರ್ ದ ಕರ್ನಾಟಕ ಗೌರ್ಮೆಂಟ್ ಆ್ಯಸ್ ವೆಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸದ್ಯಕ್ಕೆ ಇದು ಕರ್ನಾಟಕದಲ್ಲಿ ಉತ್ಪತ್ತಿಯಾಗಿ ಭಾರತದ ಮೊದಲ ಈ ಥರದ ಉತ್ಪನ್ನಗಳನ್ನು ಉತ್ಪಾದಿಸಿ ಅದನ್ನು ದೇಶದ ಸೈನ್ಯಕ್ಕೆ, ದೇಶದ ಏರ್ಕ್ರಾಫ್ಟ್ಗಳಿಗೆ, ದೇಶದ ಸ್ಯಾಟಲೈಟ್ಗಳಿಗೆ ಕಳಿಸುವಂಥ ಕೆಲಸ ಕರ್ನಾಟಕದಿಂದ ಇವತ್ತು ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥ ಆತ್ಮನಿರ್ಭರ ಭಾರತ ಅಂತ ನಾವೆಲ್ಲ ಮಾತನಾಡ್ತೀವಿ. ಆತ್ಮನಿರ್ಭರ ಭಾರತಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಏರ್ ಶೋದಲ್ಲಿ ಇಂತಹ ಉತ್ಪನ್ನಗಳಿಂದ ಸಿಗ್ತಾ ಇದೆ. ನೀವು ಏರ್ ಶೋಗೆ ಬಂದರೆ ಇಂಥ ಪ್ರದರ್ಶನಗಳಲ್ಲಿ ಇವುಗಳನ್ನು ಕಣ್ತುಂಬಿಕೊಳ್ಬೋದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿಕ ನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.